ಎಲ್ಲರೂ ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಇವತ್ತು ಒಂದು ಹೊಸ ಪ್ರಾಡಕ್ಟ್ ಜೊತೆಯಿಂದ ಬಂದಿದ್ದೀನಿ ನಿಮಗೆ ರಿವ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ನಾನು ಹೊಸ ಗಾಡಿ ಓಲಾ ಇಸ್ಕೊಂಡಿದ್ದೀವಿ ಅಂತ. ಸೊ ಈ ಗಾಡಿಗೆ ಸ್ಕ್ರೀನ್ ಗಾರ್ಡ್ ಇಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಆರ್ಡರ್ ಮಾಡಿದೆ. ಸೊ ಅದು ಅನ್ಬಾಕ್ಸಿಂಗ್ ಇವಾಗ ಮಾಡ್ತಾ ಇದ್ದೀನಿ ಗೈಸ್. ನೋಡ್ತಾ ಇರ್ಬೋದು, ಇದೇ ನಾನು ತೊಗೊಂಡಿರುವ ಸ್ಕ್ರೀನ್ ಗಾರ್ಡ್. ಎಲ್ಲಿಂದ ತೊಗೊಂಡಿದ್ದೀನಿ ಅಂದರೆ ಅಮೆಝಾನಿಂದ ತೊಗೊಂಡಿದ್ದೆ. ಎಷ್ಟಾಯಿತು ಅಂದರೆ ₹250 ಆಗಿದೆ ಈ ಸ್ಕ್ರೀನ್ ಗಾರ್ಡ್ಗೆ. ಇದೇ ಥರ ಪ್ರೀಮಿಯಂ ಕ್ವಾಲಿಟಿದು ಇದೆ, ಮಿಡ್ ಕ್ವಾಲಿಟಿದಲ್ಲಿದೆ, ಮತ್ತು ಅದೇ ಥರ ಸ್ಟ್ಯಾಂಡರ್ಡ್ ಕ್ವಾಲಿಟಿದಲ್ಲೂ ಇದೆ. ನಿಮಗೆ ಏನೋ ಈ ಪ್ರಾಡಕ್ಟ್ ಬೇಕಾದ್ರೆ ನಾನು ಲಿಂಕ್ನ ಬಂದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಬನ್ನಿ ಇದನ್ನು ಹೆಂಗೆ ಇನ್ಸ್ಟಾಲ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ನೀವು ತೋರಿಸ್ಕೊಡ್ತೀನಿ. ಸೊ ಬನ್ನಿ ವಿಡಿಯೋಗೆ ಹೋಗೋಣ. ಸೊ ಈ ಬಾಕ್ಸಲ್ಲಿ ಏನೆಲ್ಲ ಬಂದಿದೆ ಅಂತ ಒಂದು ಸ್ಕ್ರೀನ್ ಗಾರ್ಡ್ ಬಂದಿದೆ, ಮತ್ತು ಒಂದು ಟಿಶ್ಯೂ ಬಂದಿದೆ, ಒಂದು ವೆಟ್ ಟಿಶ್ಯೂನು ಬಂದಿದೆ. ಜೊತೆಯಲ್ಲೇ ಬಂದುಬಿಟ್ಟು ಈ ಕಾರ್ಡ್ ಹೋಲ್ಡರು ಕ್ಲೀನ್ ಮಾಡ್ತೀವಲ್ಲ, ಬಬಲ್ಸ್ ಏನೋ ಇದೆ ಅದನ್ನು ರಿಮೂವ್ ಪುಷ್ ಮಾಡೋಕ್ಕೆ ಅದೊಂದು ಕೊಟ್ಟಿದ್ದಾರೆ, ವಿಚ್ ಇಸ್ ಗ್ರೇಟ್. ಸೊ ನಾವಿವಾಗ ಇದನ್ನು ಬಂದ್ಬಿಟ್ಟು ಇನ್ಸ್ಟಾಲ್ ಮಾಡೋಣ ಗೈಸ್ ನಮ್ಮ ಓಲಾದಲ್ಲಿ. ಸೊ ಇದು ಹೆಂಗೆ ಇನ್ಸ್ಟಾಲ್ ಮಾಡಬೇಕಂದ್ರೆ ತುಂಬ ಈಸಿ ಪ್ರೊಸೆಸ್ ಇದು. ಸೊ ಫಸ್ಟು ಬಂದ್ಬಿಟ್ಟು ಬಾಟಮಲ್ಲಿ ಒಂದು ಸ್ಟಿಕ್ಕರ್ ಥರ ಇರುತ್ತೆ, ಅದನ್ನು ರಿಮೂವ್ ಮಾಡಬೇಕು. ನೋಡ್ತಾ ಇದ್ದೀರಲ್ಲ, ನಾನು ಪುಲ್ ಮಾಡ್ತಾ ಇದ್ದೀನಿ ಬ್ಲ್ಯಾಕ್ ಕಲರ್, ಅದು ಒಂದು ಸ್ಟಿಕ್ಕರು. ಸೊ ಈಗ ಇವ್ರು ಕೊಟ್ಟಿರುವ ಕಾರ್ಡಲ್ಲಿ ನಾವು ಈ ಬಬಲ್ಸ್ ಇರೋ ಜಾಗದಲ್ಲಿ ನಾವು ಬಂದ್ಬಿಟ್ಟು ಸ್ಲೋವಾಗಿ ಮೂವ್ ಮಾಡ್ಕೊಂಡು ಬರಬೇಕು. ಆ್ಯಂಡ್ ಇನ್ನೊಂದು ಹೇಳ್ತೀನಿ ಗೈಸ್, ಸ್ಕ್ರೀನ್ನ ಬಂದ್ಬಿಟ್ಟು ಸ್ವಲ್ಪ ಕ್ಲೀನಾಗಿ ವೈಪ್ ಮಾಡಿ. ಏನೋ ಡಸ್ಟ್ ಇದ್ದರೆ ಇರಲ್ಲ, ಕ್ಲೀನ್ ಮಾಡಿದ ತಕ್ಷಣ ಇಮ್ಮಿಡಿಯೇಟಾಗಿ ಹಾಕ್ಬಿಡಿ. ಇಲ್ಲಾಂದರೆ ಡಸ್ಟ್ ಏನೋ ಇತ್ತಂದರೆ ತುಂಬ ಕಷ್ಟ ಆಗುತ್ತೆ ನಿಮಗೆ ಸ್ಕ್ರೀನ್ ಹಾಕೋಕ್ಕೆ. ನಾನು ನೋಡ್ತಾ ಇದ್ದೀರಲ್ಲ, ಈಗ ಬಬಲ್ಸ್ ಜಾಸ್ತಿ ಬಂದುಬಿಟ್ಟಿದೆ, ಅದಕ್ಕೋಸ್ಕರ ನಾನು ತುಂಬ ಕಷ್ಟಪಟ್ಬಿಟ್ಟು ಬಬಲ್ಸ್ನ ಪುಷ್ ಮಾಡ್ತಾಯಿದ್ದೀನಿ ಒಂದು ಕಾರ್ನರ್ಗೋಸ್ಕರ. ಸೊ ಈ ಥರ ಪ್ರಾಬ್ಲಮ್ ನೀವು ಫೇಸ್ ಮಾಡ್ಕೊಬೇಡಿ. ಸೊ ಒನ್ಸ್ ಬಬಲ್ಸ್ದು ಅದೆಲ್ಲ ಇಶ್ಯೂ ಕ್ಲಿಯರ್ ಆದಮೇಲೆ ನಿಮಗೆ ಬಂದುಬಿಟ್ಟು ಮೇಲೆ ಇರುವ ಸ್ಟಿಕ್ಕರ್ನ ರಿಮೂವ್ ಮಾಡಬೇಕಾಗಿರುತ್ತೆ. ಇದು ತುಂಬ ಈಸಿ ಪ್ರೊಸೆಸ್ ಗೈಸ್. ನೀವೇನು ಇದು ಹುಷಾರಾಗಿ ತೆಗಿಬೇಕು ಹಂಗೆ ಹಿಂಗೇನಿಲ್ಲ. ಬಟ್ ನೀವು ಹಾಕೋಕ್ಕೆ ಮುಂಚೆನೇ ಒಂದ್ಸರಿ ನೋಡಿ, ಟಾಪು ಮತ್ತು ಬಾಟಮ್ ಅಂತ ಇರುತ್ತೆ. ಸೊ ಫಸ್ಟ್ ಟಾಪು ಇರೋದು ಬಂದುಬಿಟ್ಟು ಮೇಲೆ ಇರಬೇಕು, ಬಾಟಮ್ ಇರೋದು ಬಂದು ಕೆಳಗಡೆ ಬರಬೇಕು. ನಾನು ಇದು ತೊಗೊಂಡಿರುವಾಗ ಬಂದುಬಿಟ್ಟು ಇದು ಬಂದುಬಿಟ್ಟು ನಾನು ಡಾರ್ಕ್ ಬ್ರೌನ್ ಶೇಡ್ ತೊಗೊಂಡೆ. ಇದ್ರಲ್ಲಿ ವೈಟು ಇದೆ. ನಾನು ವೈಟ್ ಏನಕ್ಕೆ ತೊಗೊಂಡಿಲ್ಲ ಅಂದರೆ ನನಗೆ ಬ್ರೈಟ್ನೆಸ್ ಜಾಸ್ತಿ ಆಗುತ್ತೆ ಅಂತೇಳಿ ತೊಗೊಂಡಿಲ್ಲ. ಆ್ಯಸ್ ಐ ಸೆಡ್, ಪ್ರೈಸ್ ಬಂದುಬಿಟ್ಟು $250 ಒಳಗಡೆ ಇದೆ ಇದು. ನಿಮಗೇನೋ ಈ ಪ್ರಾಡಕ್ಟ್ ಇಸ್ಕೊಳ್ಬೇಕಂತ ಆಸೆ ಇದ್ದರೆ ನಾನು ಲಿಂಕ್ನ ಬಂದುಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಬೈ ಲಿಂಕು. ಸೊ ನೀವು ತೊಗೊಬೋದು. ನೀವೇನೋ ನಮ್ಮ ಚಾರ್ಜಿಂಗ್ ಕ್ಯಾಪ್ ವಿಡಿಯೋ ನೋಡಿಲ್ಲ ಅಂದರೆ ಅದನ್ನು ಐ ಕಾರ್ಡಲ್ಲಿ ಪ್ಲಸ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ ನೋಡಿ. ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ. ಅದುವರೆಗೂ ಪೀಸ್ ಔಟ್. ಸೊ ಹಂಗೆ ಜೊತೆಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬೈ ಗಾಯ್ಸ್. You can run, but you can't hide.